ನಾವು ಏನೇನು ಸಮಸ್ಯೆಗಳನ್ನು ಎದುರಿಸಬಹುದು ಅದನ್ನೆಲ್ಲ ನಾವು ಇವತ್ತು ಬುದ್ಧಿವಂತಿಕೆಯಿಂದ ಮೋದಿಜಿಯವರು ಈ ದೇಶದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ವಿಶೇಷವಾಗಿ ಆಯಿಲ್ ವಿಷಯ. ಹೆರ್ಮೂಸ್ ಇಂದ ಹೊರಗಡೆ ಬೋಟ್ಗಳೇ ಬರ್ತಾ ಇಲ್ಲ. ಪಾಕಿಸ್ತಾನದ ಬೋಟ್ನ ನಿನ್ನೆ ಒಡೆದು ಉರುಳಿಸಿದ್ದಾರೆ. ಭಾರತ ದೇಶದ್ದು ಯಾಕೆ ಬರ್ತದೆ? ನಾವು ಅವರ ಜೊತೆಯಲ್ಲಿ ಉತ್ತಮ ಸಂಬಂಧ ಬಾಂಧವ್ಯ ಇಟ್ಕೊಂಡಿರೋದ್ರಿಂದ, ಪ್ರೀತಿ ವಿಶ್ವಾಸದಿಂದ ಇರೋದ್ರಿಂದ ನಮ್ಮ ದೇಶಕ್ಕೆ ತೊಡಕಾಗಬಾರದು ಅನ್ನುವಂಥ ಪರಿಶ್ರಮವನ್ನ ಮಾನ್ಯ ಮೋದಿಜಿಯವರು ಮಾಡ್ತಾರೆ. ಇಂಥ ಸಂದರ್ಭವನ್ನ ಬಳಕೆ ಮಾಡಿಕೊಂಡು ಇಸ್ರಾಯೇಲ್ ಏನ್ ಮಾಡ್ತು? ಯುದ್ಧ ಘೋಷಣೆ ಆಗಿದ ತಕ್ಷಣ ಅಪೋಸಿಷನ್ ಕೂಡ ಓಕೆ ಯುದ್ಧಕ್ಕೆ ಸಪೋರ್ಟ್ ಮಾಡ್ತು. ಈ ವಿಷಯದಲ್ಲಿ ನಮ್ಮದು ರಾಜಕೀಯ ಇಲ್ಲ ಅಂತ. ಆದ್ರೆ ಈ ದೇಶಕ್ಕೆ ಇವತ್ತು ನಮ್ಮದೇನಾದ್ರೂ ಯುದ್ಧ ಆದರೆ ಯಾರು ಯುದ್ಧ ಮಾಡ್ತಾರೋ ಕಾಂಗ್ರೆಸ್ ಪಕ್ಷ ಬೇಕಾದ್ರೆ ಅವ್ರ ಜೊತೆಯಲ್ಲಿ ನಿಂತು ಬಿಡುತ್ತದೆ. ಇದು ಕಾಂಗ್ರೆಸ್ನ ನೀತಿ ತತ್ವಗಳಾಗ್ಬಿಟ್ಟಿದೆ. ಅದಕ್ಕೆ ಮಾನ್ಯ ಮೋದಿಯವರು ಯಾರಿಗೂ ತಲೆ ಬುದ್ಧಿಸಿಲ್ಲ. ಆದ್ರೆ ಇವ್ರೇನ್ ಹೇಳ್ತಾರೆ? ಕಾಂಗ್ರೆಸ್ ನರೇಂದರ್ ಸರೆಂಡರ್ ಅಂತಾರೆ. ಸಿ, ರಿಸ್ಟ್ರೈಂಟ್ ಈಸ್ ನಾಟ್ ಎ ಸರೆಂಡರ್. ರಿಸ್ಟ್ರೈಂಟ್ ಸರೆಂಡರ್ ಅಲ್ಲ, ಸಂಯಮ ಶರಣಾಗತಿ ಅಲ್ಲ. ಸಂಯಮದಿಂದ ಒಬ್ಬ ನಾಯಕತ್ವ ನಡ್ಕೊಳ್ಬೇಕು. ಅದಕ್ಕೆ ನಾನು ಹೇಳಿದ್ದೇನೆ, ನರೇಂದರ್ ಈಸ್ ನಾಟ್ ಸರೆಂಡರ್, ನರೇಂದರ್ ಈಸ್ ಎ ದುರಿಂದರ್. ದುರಂದರ್ ಅಂದರೆ ನಿಭಾಯಿಸ್ತಕ್ಕಂಥವನು, ಮಾಸ್ಟರ್ ಮೈಂಡ್ ಅನ್ನ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥವನು. ಅದಕ್ಕೆ ನರೇಂದ್ರ ಮೋದಿ ಸರೆಂಡರ್ ಮೋದಿ ಅಲ್ಲ, ಅವರು ದುರಂದರ ಮೋದಿ. ಇದನ್ನ ದೇಶದ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ನವರು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ಅವರಲ್ಲಿ ನಾನು ಮನವಿ ಮಾಡ್ತೇನೆ. ದೇಶದ ವಿರುದ್ಧವಾದ ಹೇಳಿಕೆಗಳನ್ನು ಕೊಡೋದನ್ನು ನಿಲ್ಲಿಸ್ರಿ. ಇದು ನಮಗೆ ಇವತ್ತು ಬೇಕಾಗಿರ್ತಕ್ಕಂಥದ್ದು. ಹೊರ ದೇಶಗಳು ನಮ್ಮನ್ನ ಇವತ್ತು ಗೌರವಿಸುವಾಗ ನಮ್ಮ ದೇಶದವರಿಗೆ ಆದ ನಿಮಗೆ ಯಾಕೆ ಗೌರವ ಇಲ್ಲ? ದೇಶದ ವಿಷಯ ಬಂದಾಗ ನಾವು ವಿರೋಧ ಪಕ್ಷದಲ್ಲಿರಲಿ, ಒಗ್ಗಟ್ಟಿನಿಂದಿರ್ಬೋದು. ಕರ್ನಾಟಕ ಸಮಸ್ಯೆ ಬಂದಾಗ ನಾನು ವಿರೋಧ ಪಕ್ಷದ ನಾಯಕನಾಗಿದ್ರು ಸರ್ಕಾರದ ಜೊತೆಯಲ್ಲಿ ಸೇರಿ ಕೆಲಸ ಮಾಡಬೇಕೇ ಹೊರತು ರಾಜಕಾರಣ ಮಾಡ್ತಕ್ಕಂಥದ್ದನ್ನ ನಾವು ಮಾಡಬಾರ್ದು.